ಗೃಹಲಕ್ಷ್ಮಿ ಗುದ್ದಾಟ ಸದನದ ಒಳಗಡೆ ನಡೀತಾ ಇದ್ರೆ ಮಾನ್ಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಫೆಬ್ರವರಿ ಮಾರ್ಚ್ ಹಣದ ಬಾಕಿಯನ್ನ ಕೇಳಿದವರಿಗೆ ಈ ಮಾತಿನ ಮೂಲಕ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳೆ ಅಂತ ನನ್ನ ಈ ರೀತಿ ಕಾಣೋದು ತಪ್ಪು. ಸಮರ ಸಾರಿದ ಬಿಜೆಪಿ ನಾಯಕರ ವಿರುದ್ಧ ಮಹಿಳಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಕೇಸರಿ ಪಡೆ ವಿರುದ್ಧ ಮಹಿಳಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿಯದು ಮಹಿಳಾ ವಿರೋಧಿ ಧೋರಣೆ ಅಂತ ಆರೋಪ ಮಾಡಿದ್ದಾರೆ. ಅಂತ ಹೇಳಿ ಈ ಮಟ್ಟ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ಮಾನ್ಯ ಅಧ್ಯಕ್ಷರೇ ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆ ಬರ್ರಿ ಸರ್, ಇದನ್ನ ಮಾತಾಡೋದು ಏನಿಲ್ಲ. ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ಮಾನ್ಯ ಅಧ್ಯಕ್ಷರೇ ಗೃಹಲಕ್ಷ್ಮಿ ಗುದ್ದಾಟ ಸದನದ ಒಳಗಡೆ ನಡೀತಾ ಇದ್ರೆ ಮಾನ್ಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಫೆಬ್ರವರಿ ಮಾರ್ಚ್ ಹಣದ ಬಾಕಿಯನ್ನ ಕೇಳಿದವರಿಗೆ ಈ ಮಾತಿನ ಮೂಲಕ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳೆ ಅಂತ ನನ್ನ ಈ ರೀತಿ ಕಾಣೋದು ತಪ್ಪು. ಸಮರ ಸಾರಿದ ಬಿಜೆಪಿ ನಾಯಕರ ವಿರುದ್ಧ ಮಹಿಳಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಕೇಸರಿ ಪಡೆ ವಿರುದ್ಧ ಮಹಿಳಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿಯದು ಮಹಿಳಾ ವಿರೋಧಿ ಧೋರಣೆ ಅಂತ ಆರೋಪ ಮಾಡಿದ್ದಾರೆ. ಅಂತ ಹೇಳಿ ಈ ಮಟ್ಟ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ಮಾನ್ಯ ಅಧ್ಯಕ್ಷರೇ ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆ ಬರ್ರಿ ಸರ್, ಇದನ್ನ ಮಾತಾಡೋದು ಏನಿಲ್ಲ. ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷ
ಗೃಹಲಕ್ಷ್ಮಿ ಗುದ್ದಾಟ ಸದನದ ಒಳಗಡೆ ನಡೀತಾ ಇದ್ರೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಫೆಬ್ರವರಿ ಮಾರ್ಚ್ ಹಣದ ಬಾಕಿಯನ್ನ ಕೇಳಿದವರಿಗೆ ಈ ಮಾತಿನ ಮೂಲಕ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆ ಅಂತ ನನ್ನ ಈ ರೀತಿ ಕಾಣೋದು ತಪ್ಪು. ಸಮರ ಸಾರಿದ್ದ ಬಿಜೆಪಿ ನಾಯಕರ ವಿರುದ್ಧ ಮಹಿಳಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಕೇಸರಿ ಪಡೆ ವಿರುದ್ಧ ಮಹಿಳಾ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿಯದು ಮಹಿಳಾ ವಿರೋಧಿ ಧೋರಣೆ ಅಂತ ಆರೋಪ ಮಾಡಿದ್ದಾರೆ. ಮಹಿಳೆ ಅಂತ ಹೇಳಿ ಈ ಮಟ್ಟ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ತಪ್ಪು ಮಾನ್ಯ ಅಧ್ಯಕ್ಷರೇ, ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿನ ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆಗೆ ಬರ್ರಿ ಸರ್, ಬರೀ ಇದನ್ನ ಮಾತಾಡೋದು ಏನಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಐ ವಾಂಟ್ ಟು ಟೆಲ್ ಹಿಮ್, ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ತಪ್ಪು ಮಾನ್ಯ ಅಧ್ಯಕ್ಷರೇ, ಗೃಹಲಕ್ಷ್ಮಿ ಗುದ್ದಾಟ ಸದನದ ಒಳಗಡೆ ನಡೀತಾ ಇದ್ರೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಫೆಬ್ರವರಿ ಮಾರ್ಚ್ ಹಣದ ಬಾಕಿಯನ್ನ ಕೇಳಿದವರಿಗೆ ಈ ಮಾತಿನ ಮೂಲಕ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆ ಅಂತ ನನ್ನ ಈ ರೀತಿ ಕಾಣೋದು ತಪ್ಪು. ಸಮರ ಸಾರಿದ್ದ ಬಿಜೆಪಿ ನಾಯಕರ ವಿರುದ್ಧ ಮಹಿಳಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಕೇಸರಿ ಪಡೆ ವಿರುದ್ಧ ಮಹಿಳಾ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿಯದು ಮಹಿಳಾ ವಿರೋಧಿ ಧೋರಣೆ ಅಂತ ಆರೋಪ ಮಾಡಿದ್ದಾರೆ. ಮಹಿಳೆ ಅಂತ ಹೇಳಿ ಈ ಮಟ್ಟ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ತಪ್ಪು ಮಾನ್ಯ ಅಧ್ಯಕ್ಷರೇ, ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿನ ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆಗೆ ಬರ್ರಿ ಸರ್, ಬರೀ ಇದನ್ನ ಮಾತಾಡೋದು ಏನಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಐ ವಾಂಟ್ ಟು ಟೆಲ್ ಹಿಮ್, ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ತಪ್ಪು ಮಾನ್ಯ ಅಧ್ಯಕ್ಷರೇ, ಮಾತಾಡ್ತಾರೆ.